ಕಂಗಾಲಾಗಿ ಹೋಗಿದ್ದೆ. ಆಕೆಯ ಮೊಬೈಲ್ ಎಂದೋ ಸ್ವಿಚ್ ಆಫ್ ಆಗಿತ್ತು. ಮೋಹನನ ಮೊಬೈಲ್ ಕೂಡ. ಅವಳ ನೇಟಿವ್ ಪ್ಲೇಸ್ ಅಡ್ರೆಸ್ ಕೂಡ ತಿಳಿದಿರಲಿಲ್ಲ ನನಗೆ. ತಲೆ ಕೆಟ್ಟಂತಾಯ್ತು. ಏನೋ ಒಂದು ರೀತಿಯ ಸಂಕಟ. ಎಲ್ಲಿ ಮೀರಾ? ಅವಳಿಗೆ ಏನಾಯ್ತು? ಅವಳ ಮನೆಗೆ ಹೋಗಿ ನೋಡಿದರೆ ಬೀಗ ಹಾಕಿತ್ತು. ಒಂದು ಚಿಕ್ಕ ವಿಷಯವಿದ್ದರೂ ನನ್ನ ಬಳಿ ಹೇಳುತ್ತಿದ್ದ ಮೀರಾ ಎಲ್ಲಿಗೆ ಹೋದ್ಲು? ನನಗೆ ಆತಂಕವಾಯಿತು. ಸುತ್ತಮುತ್ತಲೆಲ್ಲ ವಿಚಾರಿಸಿದರೆ ಯಾರೂ ಹೇಳಲಿಲ್ಲ. ಹತಾಶೆ ಗೊಂದಲದಿಂದ ಬಳಲಿ ಹೋದೆ. ಹಾಗೆ ನಿರಾಸೆಯಿಂದ ಹೊರಟವನಿಗೆ ಅಲ್ಲಿ ಒಡೆದ ವಿಸ್ಕಿ ಬಾಟಲ್ ಗೋಚರಿಸಿತು. ಅದರಲ್ಲಿ ರಕ್ತದ ಕಲೆಗಳು. ಮತ್ತೊಂದು ಕಡೆ ರಕ್ತವನ್ನ ಒರೆಸಿ ಬಿಸಾಡಿರುವ ಬಟ್ಟೆ. ಅಲ್ಲಲ್ಲಿ ರಕ್ತ ಒಣಗಿದ ಗುರುತು. ನನಗೆ ಚಕ್ರ ಬಲದೆ ಹುಡುಕಿ ಹೋದಂತಾಯ್ತು. ಅಂದರೆ ಪಾಪಿ ಅವಳನ್ನೇನಾದರೂ ಕೊಂದು ಬಿಟ್ಟನೆ. ಮೀರಾ ಎಂದು ಅಘಾತದಿಂದ ಚೀರಿ ಅಲ್ಲೇ ಕುಸಿದು ಬಿಟ್ಟೆ. ಅವಳ ಮುಕ್ತ ನಗು, ಅವಳ ಕಣ್ಣೀರು ಎಲ್ಲ ನೆನಪಿಗೆ ಬಂದು ಹೃದಯವನ್ನು ಹಿರಿದು ಹಾಕಿದವು. ಛೆ, ನನ್ನಿಂದ ಏನು ಮಾಡಲಿಕ್ಕಾಗಲಿಲ್ಲವಲ್ಲ ಎಂಬ ಪಶ್ಚಾತ್ತಾಪ ನನ್ನನ್ನು ಬಾಧಿಸಿತು. ಆಫೀಸಿನಲ್ಲಿ ಮ್ಯಾನೇಜರ್ ಕ್ಯಾಬಿನ್ಗೆ ಯಾರೋ ಬಂದಂತೆ ಕಂಡಿತು. ಹೌದು, ಅದೇ ಮೋಹನ. ಕೆದರಿದ ತಲೆಗೂದಲು, ಅಸ್ತವ್ಯಸ್ತ ಉಡುಪು. ಅಪರಾಧಿಯಂತೆ ಮ್ಯಾನೇಜರ್ ಮುಂದೆ ಕುಳಿತಿದ್ದನೋ ಇಲ್ಲವೋ. ನಾನು ಇನ್ನಿಲ್ಲದ ರೋಷಾವೇಶದಿಂದ ಕ್ಯಾಬಿನ್ಗೆ ನುಗ್ಗಿ ಮುಲಾಜಿಲ್ಲದೆ ಅವನ ಕೊರಳ ಪಟ್ಟಿ ಹಿಡಿದು ಮೇಲೆತ್ತಿದೆ. ಎಲ್ಲೋ ಮೀರಾ, ಏನ್ ಮಾಡಿದ್ಯೋ ಅವಳನ್ನ? ಮಿಸ್ಟರ್ ಮಧುಸೂದನ್, ಬಿಹೇವ್ ಯುವರ್ ಸೆಲ್ಫ್. ನೋಡಿ, ಇದು ಆಫೀಸ್. ಇಷ್ಟಕ್ಕೂ ಇವರು ಇನ್ಮೇಲೆ ಮೀರಾ ಕೆಲ್ಸಕ್ಕೆ ಬರೋಲ್ಲ ಅಂತ ಹೇಳೋಕ್ ಬಂದಿದ್ದಾರೆ. ನೋಡಿ, ಮೀರಾ ಕಳಿಸಿರುವ ರಾಜೀನಾಮೆ ಲೆಟರ್. ಮ್ಯಾನೇಜರ್ ತೋರಿಸಿದೊಡನೆ ನನಗೆ ಎಲ್ಲ ಅರ್ಥವಾಯಿತು. ನೀವು ರಾಸ್ಕಲ್, ನಾಟಕ ಮಾಡ್ತೀಯನೋ? ಅವಳನ್ನ ಅನ್ಯಾಯವಾಗಿ ಕೊಂದ್ಬಿಟ್ಟು ಇನ್ಮೇಲೆ ಅವಳು ಕೆಲ್ಸಕ್ಕೆ ಬರಲ್ಲ ಅಂತ ಹೇಳೋಕ್ ಬಂದಿದೆಯೇನೋ? ಅವನ ಮುಖಕ್ಕೆ ಮುಷ್ಟಿ ರಾಚಿದೆ. ಅಷ್ಟು ದೂರ ಹೋಗಿ ಬಿದ್ದ ಮೋಹನ. ನಾನು ನಿರ್ದಯೆಯಿಂದ ಮನ ಬಂದಂತೆ ಅವನನ್ನ ಹಿಡಿದು ಥಳಿಸಿದೆ. ಮೀರಾಳ ಮುಗ್ಧ ನಗು ನೆನಪು ಬಂದು ಅವನನ್ನ ಮತ್ತಷ್ಟು ಥಳಿಸಿದೆ. ಆತ ನಿರ್ವಿಘ್ನನಾಗಿ ಪ್ರತಿಭಟಿಸಲೇ ಇಲ್ಲ. ಅಷ್ಟರಲ್ಲಿ ಆಫೀಸಿನ ಸ್ಟಾಫ್ಗಳೆಲ್ಲ ಬಂದು ನನ್ನನ್ನ ಹಿಡಿದುಕೊಂಡ್ರು. ಮಧು, ಏನ್ ಮಾಡ್ತಾ ಇದ್ದೀರಾ? ನನಗೆ ಯಾರ ಮಾತು ಕೇಳುತ್ತಲೇ ಇರಲಿಲ್ಲ. ಜೈಲಿಗೆ ಹೋದರೂ ಸರಿ, ಅವನನ್ನ ಕೊಂದು ಹಾಕಿ ಮೀರಾಳ ಹತ್ಯೆಗೆ ಸೇಡು ತೀರಿಸಿಕೋಬೇಕು ಎಂದು ಹೊಸರಿಕೊಂಡು ಹೋಗಿ ಮತ್ತೊಮ್ಮೆ ಅವನನ್ನ ಹಿಡಿದುಕೊಂಡು ಸ್ಟಾಪ್ ಇಟ್.